ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿಯಲ್ಲಿ ಕೊನೆಯ ಪಂದ್ಯ, ಭಾರತಕ್ಕೆ ಜಯ. ರೋಹಿತ್ ಶತಕ, ಕೊಹ್ಲಿ ಅರ್ಧಶತಕ ನೆರವಿನಿಂದ ಒಲಿದ ವಿಜಯಲಕ್ಷ್ಮಿ. ಸರಣಿ ಸೋತ್ರು, ಪಂದ್ಯ ಗೆದ್ದು ವೈಟ್ ವಾಶ್ನಿಂದ ಪಾರು. ರಮೇಶ್ ಜಾರಕಿಹೊಳಿ, ಲಕ್ಷ್ಮಣ ಸವದಿ ಮಧ್ಯೆ ತಾರಕಕ್ಕೇರಿದ ವಾಕ್ಸಮರ. ಕೃಷ್ಣ ಸಕ್ಕರೆ ಕಾರ್ಖಾನೆಯಿಂದ ದುಡ್ಡು ತಿಂದಿದ್ರೆ ನನ್ನ ತಾಯಿಯ ಸೆರಗಿಗೆ ನಾನು ಕೈ ಹಾಕಿದಂತೆ. ರಮೇಶ್ ಆರೋಪ ಮಾಡಿದ್ದ ವೇದಿಕೆ ಮೇಲೆಯೇ ತಿರುಗೇಟು ಕೊಟ್ಟ ಸವದಿ. ಕೋಲಾರ ತಾಲೂಕಿನ ನರಸಾಪುರದಲ್ಲಿ ಶಾಲೆಗೆಂದು ಹೋದ ಬಾಲಕಿಯರು ನಾಪತ್ತೆ. ಶರಣ್ಯ ಹಾಗೆ ದೇವಿ ಶಾಲೆಗೂ ಹೋಗದೆ ಕಣ್ಮರೆ. ಕೋಲಾರದ ಮಹಿಳಾ ಠಾಣೆಯಲ್ಲಿ ದಾಖಲಾಯಿತು ದೂರು. 4 ತಿಂಗಳ ಹಿಂದೆ ಮೃತಪಟ್ಟಿದ್ದ ಸಿಆರ್ಪಿಎಫ್ ಯೋಧನ ಸಾವಿಗೆ ಹೊಸ ಟ್ವಿಸ್ಟ್. ಪುತ್ರನ ಕೊಲೆಯಾದ ಬಗ್ಗೆ ಹೆತ್ತವರಿಗೆ ಡೌಟ್. ಯೋಧನ ಪತ್ನಿ, ಆಕೆಯ ಸಹೋದರನ ವಿರುದ್ಧ ಆರೋಪ. ನ್ಯಾಯಕ್ಕಾಗಿ ಪೋಷಕರ ಆಗ್ರಹ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.